ಪ್ರಿಯ ವೀಕ್ಷಕರೇ, ಇವತ್ತೊಂದು ಬಹಳ ಸ್ಫೋಟಕ ಸುದ್ದಿ, ಒಂದು ವಿಶೇಷ ಸುದ್ದಿ. ರಾಜ್ಯ BJPಯಲ್ಲಿ ಅಲ್ಲೋಲ ಕಲ್ಲೋಲ. ರಮೇಶ್ ಜಾರಕಿಹೊಳಿ ಅವರು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ರಾಜೀನಾಮೆ ಕೊಡ್ತೀನಿ, ಡೋಂಟ್ ಕೇರ್ ಅಂತ ಹೇಳಿದ್ದು ಇವತ್ತು ರಾಜ್ಯಾದ್ಯಂತ ಮತ್ತೆ ಗುಡುಗಿದ ಗೋಕಾಕ್ ಸೌಕಾರ, ನಡಗಿದ ಯಡಿಯೂರಪ್ಪ. ನೋಡಿ ವೀಕ್ಷಕರೇ, ನನಗೆ ಸದನದಲ್ಲಿ ಬರಬೇಕಾದ್ರೆ ಜಲಸಂಪನ್ಮೂಲ ಖಾತೆನೇ ಬೇಕು. ನಾನು DK ಶಿವಕುಮಾರ್ಗೆ ನನ್ನ ವಿರೋಧಿ, ಅವನಿಗೆ ಚಾಲೆಂಜ್ ಮಾಡು ಬಂದಿದ್ದೀನಿ. ನಾನು ಸದನಕ್ಕೆ ಬರಬೇಕಾದ್ರೆ ನಿಮ್ಮ ಖಾತೆನೇ ತೆಗೆದುಕೊಂಡು ಬರ್ತೀನಿ ಅಂತ. ಅದೇ ಖಾತೆ ಕೊಟ್ಟರೆ ನಾನು BJPಯಲ್ಲಿ ಸಚಿವನಾಗ್ತೀನಿ. ನನಗೆ DCM ಬೇಡ, ಏನಾದರೂ ಮಾಡ್ಕೊಳ್ಳಿ. ಆದರೆ ನನಗೆ ಜಲಸಂಪನ್ಮೂಲ ಖಾತೆ ಕೊಡಲಿಲ್ಲ, ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ, ಡೋಂಟ್ ಕೇರ್ ಅಂತ ಹೇಳಿದ್ದು ರಾಜ್ಯ BJP ವಲಯದಲ್ಲಿ ಮತ್ತೆ ಭುಗಿಲೆದ್ದ ವಾತಾವರಣ ನಿರ್ಮಾಣವಾಗಿದೆ ವೀಕ್ಷಕರೇ. ಯಾಕಂದರೆ ಈ ಗೋಕಾಕ ಶಾಸಕ ನಡೆದಂತೆ ನಡೆಯುವವನು, ಮಾತಿನಂತೆ ವಚನಕ ಯಾವಾಗಲೂ ಹೇಳಿದ್ದೇ ನಡೆಯಬೇಕು. ಆ ನಡೆಯಲಿಲ್ಲ ಅಂದರೆ ಈ ನನ್ನ ಸ್ವಾಭಿಮಾನದ ಪ್ರಶ್ನೆ, ಈ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ, ಏನಾದರೂ ಮಾಡ್ಕೊಳ್ಳಿ ಅಂತ ಬೆಂಗಳೂರಲ್ಲಿ ಗುಡುಗಿದ್ದು ತಾವು ಕೇಳಬಹುದು ವೀಕ್ಷಕರೇ. ಇದೊಂದು ಬಹಳ ಮಹತ್ವದ ಸುದ್ದಿ. ಕರ್ನಾಟಕ ರಾಜ್ಯ BJP ಮತ್ತೆ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಆಗುವುದರಲ್ಲಿ ತಲ್ಲೀನಾಗಿಬಿಟ್ಟಿದೆ. ಭಿನ್ನಮತೀಯ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಮೂಲ BJPಯವರು ವಲಸಿಗರ ಮತ್ತೆ ಕಾದಾಟ ಪ್ರಾರಂಭವಾಗಿದೆ. ಇದರಿಂದ ಯಾವುದೇ ತೋಚಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಡಿಯೂರಪ್ಪಗೆ. ಏನು ಮಾಡಬೇಕಪ್ಪ, ಮೊದಲೇ ಇಳಿಯ ವಯಸ್ಸು, ನನಗೇನೂ ತೋಚ್ತಾನೇ ಇಲ್ಲ. ಹೈಕಮಾಂಡ್ ನೋಡಿದರೆ ಹಾಗೆ, ಇವ್ರು ನೋಡಿದರೆ ಹೀಗೆ, ಏನು ಮಾಡಬೇಕು ಅನ್ನೋದೊಂದು ದೊಡ್ಡ ಕಗ್ಗಂಟಿನ ಪ್ರಶ್ನೆ ಎದುರಾಗ್ತಾ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೆ, ಯಾವ ತಿರುವು ಪಡೆಯುತ್ತೆ? ಗೋಕಾಕ್ ಸಾಹುಕಾರ ಮಾತ್ರ ದಿಟ್ಟ ನಿರ್ಧಾರದ ವ್ಯಕ್ತಿ ಅನ್ನೋದು ನಾವು ನಂಬರ್ 1 ಚಾನಲ್ ಮುಖಾಂತರ ಹೇಳಬಯಸುತ್ತೇವೆ ವೀಕ್ಷಕರೇ.